ಒಂದು ಪ್ರಕರಣ ಇದೊಂದು ಚಾಲೆಂಜಿಂಗ್ ಆಗಿತ್ತು, ಈ ಥರದೊಂದು ಕೇಸ್ ಬಂದಿತ್ತು, ಅದನ್ನು ನಿರ್ವಹಣೆ ಮಾಡಿದ್ದೆ ಅಂತಕ್ಕಂಥ ಒಂದು ಪ್ರಕರಣ ನೆನ್ಪು ಮಾಡ್ಕೋಬೋದಾ? ಅಂಥವು ಭಾಳಷ್ಟು ಇರುತ್ತೆ. ಸಾಕಷ್ಟು ಪ್ರಕರಣಗಳಿದ್ದಾವೆ. ಈಗಾಗಲೇ ಹೇಳಿದ್ನಲ್ಲ, ಒಂದು ಬಾರಿ ಅಂದರೆ ಬೇರೆ ಆಸ್ಪತ್ರೆಗೆ ನಾನು ಒಂದು ಹೆರಿಗೆಗೆ ಅಂದರೆ ಹೆರಿಗೆ ಆದಮೇಲೆ ಮಗುವನ್ನು ನೋಡ್ಲಿಕ್ಕೆ ಹೋಗಬೇಕಿತ್ತು. ಆ ಆಸ್ಪತ್ರೆಗೆ ಹೋದಾಗ ಮಗು ಅಂದರೆ ನಮ್ಮ ಕಣ್ಣೆದುರಿಗೆ ಹೆರಿಗೆ ಆದಾಗ ಕೇವಲ 790 ಗ್ರಾಮ್ ಇತ್ತು. ಆ ಟೈಮಲ್ಲಿ ಇದು ಸುಮಾರು 2016-17 ಸಮಯದಲ್ಲಿ ನಮ್ಮ ಆಸ್ಪತ್ರೆ ಈಗಿರುವ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಮೊದಲ ತಿಂಗಳು ಅಂತ ಹೇಳ್ಬೋದು. ಮೊದಲ 1-2 ತಿಂಗಳಲ್ಲೇ ತುಂಬ ಚಿಕ್ಕದ ಬೇಬಿ. ಆ ಮಗು ಅಂದರೆ ಹುಟ್ಟಿದಾಗ ಎಷ್ಟು ಚಿಕ್ಕದಿತ್ತು ಅಂದರೆ ಅವರು ಈಗ ತಂದೆ ತಾಯಿ ಈಗ ನೆನಪಿಸ್ಕೊಳ್ತಾರೆ. 8-9 ವರ್ಷ ಈಗ ಮಗುವಿಗೆ 8-9 ವರ್ಷ ಆಯ್ತು ಈಗ ನಮ್ಮ ಆಸ್ಪತ್ರೆ ಶುರುವಾಗಿ. ಆ ಮಗುನ ನಾನು ಉಳಿಸಿಕೊಡೋಕ್ಕೆ ಅಂದರೆ ನನ್ನ ಎಲ್ಲ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ, ಆದರೆ ಯಾವುದೇ ಭರವಸೆಯನ್ನು ಕೊಡೋದಿಲ್ಲ ಅನ್ನೋ ಒಂದು ಈ ಮಾತನ್ನು ಹೇಳಿ ಅವ್ರನ್ನ ಒಪ್ಪಿಸ್ಕೊಂಡು ನಮ್ಮ ಆಸ್ಪತ್ರೆಗೆ ಅಂದರೆ ಯುನಿಟಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಮಗುವಿಗೆ 26 ವಾರಕ್ಕೆ ಜನಿಸಿದ್ದು. ನಮ್ಮ ಭಾರತದಲ್ಲಿ ಅಥವಾ 26-25 ವಾರಕ್ಕೆ ಹುಟ್ಟಿದ್ವು, ಎಲ್ಲ 24 ವಾರಕ್ಕೆ ಹುಟ್ಟಿದ್ವು, ಬದುಕಿದ್ದಾವೆ. ಆ ಒಂದು 8 ವರ್ಷದ ಹಿಂದೆ ನಮಗೆ ಇದೊಂದು ಒಂಥರ ನಮಗೆ ಒಂದು ಭಾಳ ಚಾಲೆಂಜಿಂಗ್ ಆಗಿತ್ತು ಆ ಮಗುನ ಹೇಗೆ ಉಳಿಸ್ಕೊಡ್ಬೇಕು ಅಂತ. ನಮ್ಮೆಲ್ಲರ ಪ್ರಯತ್ನ ಹಾಗೂ ದೇವರ ಒಂದು ಇದನ್ನೇ ಕೃಪೆನೇ ಅಂತ ಹೇಳ್ಬೋದು. ಮಗು ಸತತವಾಗಿ ಒಂದು 2.5 ತಿಂಗಳು ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಆಯಿತು. ಮಗು ಮನೆಗೆ ಹೋಗಬೇಕಾದ್ರೆ 1500 ಗ್ರಾಮ್ ಆಗಿತ್ತು, ಒಂದು ಆಲ್ಮೋಸ್ಟ್ ಡಬಲ್ ದ ವೇಟ್ ಆಗಿತ್ತು. ಆಮೇಲೆ 1 ವರ್ಷಕ್ಕೆ ಮಗುವಿನ ತೂಕ ಸರಿಸುಮಾರು ನಾರ್ಮಲ್ ಮಕ್ಕಳು ಒಂದು 8-9 ಕೆ ಜಿ ಬರುತ್ತೆ, ಆ ಮಗು 8 ಕೆ ಜಿ ಪ್ಲಸ್ ಇತ್ತು. ಈಗಲೂ ಮಗುವಿಗೆ ಸ್ವಲ್ಪ ಒಂದು ದೃಷ್ಟಿ ಅಂದರೆ ಸ್ವಲ್ಪ ಸ್ಕ್ವಿಂಟ್ ಅನ್ನೋದು ಬಿಟ್ಟರೆ ಬೇರೆ ಮಾನಸಿಕವಾಗಿ ಸ್ಕೂಲಿಗೆ ಹೋಗ್ತಾರೆ ಎಲ್ಲ ಒಂದು ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಈ ಮಗು ಇನ್ನೂ ಒಂದು ಹೆಜ್ಜೆ ಮುಂದಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಅದನ್ನು ನೆನೆಸ್ಕೊಂಡಾಗ ಅದೊಂದು ಚಾಲೆಂಜ್ ಆಗಿಯೇ ಇತ್ತು. 2.5 ತಿಂಗಳು ನಾವು ಹೆಚ್ಚು ಕಡಿಮೆ ನಮ್ಮ ಮಗುವನ್ನೂ ಅಷ್ಟು ನೀಟಾಗಿ ಸಾಕಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಆ ಮಗುವನ್ನು ಆರೈಕೆ ಮಾಡಿದೆ ಅಂತಲೇ ನೆನಪಿಸ್ಕೋತೀನಿ. ನಿಜಕ್ಕೂ ಅಂಥ ಒಂದು ಸಾರ್ಥಕ ಕ್ಷಣ ಅದು ನೀವು ಅನುಭವಿಸಿದಿರಿ.